ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಇವತ್ತು ಸ್ವಲ್ಪ ವಿಡಿಯೋ ಲಂತಿ ಇರುತ್ತೆ, ಏನಕ್ಕಂದ್ರೆ ನೆನ್ನೆ ಮ್ಯಾಚ್ ನ ರಿವ್ಯೂ ಇವತ್ತಿನ ಮ್ಯಾಚ್ ನ ಪ್ರಿವ್ಯೂ ಎರಡನೇ ಈ ವಿಡಿಯೋದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲಂತಿ ಆಗಿರುತ್ತೆ, ಬಟ್ ಆದ್ರೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಂಗೆ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಹಾಕಲ್ದೆ ವಿಡಿಯೋ ನೋಡ್ತಾ ಇದ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಏನು ಜಾಸ್ತಿ ಏನು ಎಳೆಯಕ್ ಹೋಗಲ್ಲ, ಬೇಗ ಬೇಗನೆ ಮುಗಿಸ್ತೀನಿ. ನನ್ಗೆ ಗೊತ್ತು ಏನಾದ್ರು ನಾನು ಜಾಸ್ತಿ ಇಂಡೆಪ್ತ್ ಆಗೋದು ನೀವೆಲ್ಲ ಕೇಳಲ್ಲ ಅಂತ ಗೊತ್ತು, ಆದ್ರಿಂದ ಬೇಗ ಬೇಗನೆ ಮುಗಿಸ್ತಾ ಇದ್ದೀನಿ. ಟಾಸ್ ವಿನ್ ಆಗಿದ್ದು ಬಂದು KKR ಅವ್ರು ಬೌಲಿಂಗ್ ತೆಗೆದಾರೆ, ಬ್ಯಾಟಿಂಗ್ ಆಡಬಹುದು ಮುಂಬೈ. ನೆನೇನು ಪಿಚ್ ಕೂಡ ಅಷ್ಟೊಂದು ಜನ ಇದ್ದಿಲ್ಲ, ಸಖತ್ ಟ್ರಿಕಿ ಆಗಿತ್ತು, ಬಟ್ ಸಖತ್ ಕಷ್ಟ ಪಡ್ತಾ ಇದ್ರು. ನೋಡಿ ಮುಂಬೈ ಕಡೆ ಇವ್ರು ರೋಹಿತ್ ಶರ್ಮಾ ಆ್ಯಂಡ್ ಅವ್ರ ಕಡೆಯಿಂದ ನಾನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಕ್ಕಲ್ಲ, ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಬಟ್ ಅವ್ರು ಕ್ಯಾಚಸ್ ತಗೊಂಡ್ರಲ್ವಾ, ಇವ್ರು ಮನೀಶ್ ಪಾಂಡ್ಯ ಬಂದು ರಯಾನ್ ಡಿಕಾಲ್ಟನ್ ಕ್ಯಾಚ್ ತಗೊಂಡಿದ್ದು, ಮತ್ತೆ ಕ್ಯಾಮ್ರನ್ ಗ್ರೀನ್ ಬಂದು ರೋಹಿತ್ ಶರ್ಮಾ ಕ್ಯಾಚ್. ಆಕ್ಚುಲಿ ಹೇಳ್ಬೇಕಾದ್ರೆ ಆ ವಿಕೆಟ್ ನ ಕ್ಯಾಚ್ ತಗೊಂಡ್ರಲ್ವಾ ಅವ್ರಿಗೆ ಕೊಟ್ಬಿಡ್ಬೇಕು. ಅಷ್ಟೈಟ್ ಹೋಗಿದ್ದು ಬಾಲ್ ನ ಕ್ಯಾಚ್ ತಗೊಂಡ್ರು, ಒಳ್ಳೆ ಕ್ಯಾಚ್ ತಗೊಂಡ್ರು ಅಂತ ಹೇಳ್ಬೋದು ಅವ್ರಿಬ್ರು. ಅದಾದ್ಮೇಲೆ ಯಾರು ನೋಡಿ ಇವತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆಕ್ಚುಲಿ ಇವ್ರು ಹೇಳ್ಬೇಕಾದ್ರೆ ಟಾರ್ಗೆಟ್ ಕೊಟ್ಟಿರೋದೇ 148 ಟಾರ್ಗೆಟ್ ಕೊಟ್ಟಾಗ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಯಾರು ಪರ್ಫಾರ್ಮೆನ್ಸ್ ಯಾರು ಬ್ಯಾಟಿಂದ ರನ್ಸೇ ಬಂದಿಲ್ಲ. ಇವ್ರ ಕಡೆ ಹೈಯೆಸ್ಟ್ ರನ್ಸ್ ಯಾರು ಗೊತ್ತಾ ಮಾಡಿರೋದು? ಬಾಶ್ 32 ರನ್ಸ್ ಮಾಡಿದ್ದಾರೆ 18 ಬಾಲ್ಸ್ ಅಲ್ಲಿ. ಅವ್ರೊಬ್ಬರೇ ನೋಡಿ ಕಾಂಟ್ರಿಬ್ಯೂಷನ್ ಮಾಡೋದು. ಇನ್ನೆಲ್ಲರೂ ಒಂಥರ ಕ್ಯಾಮೆನ್ ಆಗಿ ಆಡಿದಾರೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಕಡೆಯಿಂದ 26 ಅನ್ನು ಬಂದಿದೆ 27 ಬಾಲ್ಸ್ ಅಲ್ಲಿ. ಮತ್ತೆ ಇವ್ ನೋಡಿ ಒಂದ್ ಸ್ವಲ್ಪ ಓಪಿದ್ದು ಯಾರು ಮಾಡಿದ್ರೆ ತಿಲಕ್ ವರ್ಮಾ ಮೇಲೆ ಸ್ವಲ್ಪ ಓಪಿತ್ತು, ಯಾಕಂದ್ರೆ ಅವ್ರು ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಡಿದಾರೆ, ಆದ್ರಿಂದ ಅವ್ರ ಕಡೆ ಸ್ವಲ್ಪ ಓಪಿತ್ತು. ಬಟ್ ಅವ್ರ ಕಡೆಯಿಂದ ನಾನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ. ಅವ್ರು ನೋಡಿ ಆಡಿರೋ 32 ಬಾಲ್ಸ್ ಅಲ್ಲಿ 20 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು. ಬಾಲ್ ಒಂದೊಂದ್ ರನ್ ಕೂಡ ಆಡಕ್ಕಾಗಿಲ್ಲ. ಅವ್ರು ಅಷ್ಟು ಸ್ಟ್ರಗಲ್ ಪಟ್ಟರು, ಸಖತ್ ಕಷ್ಟಪಟ್ಟರು ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ ಕಾರ್ಬನ್ ಬಾಶ್ ಬಂದು 32 ರನ್ಸ್ ನ 18 ಬಾಲ್ಸ್ ಅಲ್ಲಿ ಸ್ಕೋರ್ ಮಾಡ್ತಾ ಇದ್ದಾಗ ಇವರು ಸ್ಕೋರ್ ಮಾಡೋದು 147. KKR ಕಡೆ ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೌದು, ನೀವು ನೋಡಿ ಬ್ಯಾಟಿಂಗ್ ಆಡಕ್ ಸಖತ್ ಕಷ್ಟ ಪಡ್ತಾ ಇರಲ್ಲ. ಇವತ್ತೊಂಥರ ಬೌಲರ್ಸ್ ಅಸಿಸ್ಟ್ ಆಗ್ತಾ ಇತ್ತು, ಎಲ್ಲ ಬೌಲರ್ಸ್ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರಲ್ಲಿ ಬಂದು ಸೌರಭ್ ದುಬೆ 2 ವಿಕೆಟ್ಸ್ ತಗೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರನ್ ಗ್ರೀನ್ 2 ವಿಕೆಟ್ಸ್ ತಗೊಂಡಿದ್ದಾರೆ, ಕಾರ್ತಿಕ್ ತೇಗಿ ಅವರು 2 ವಿಕೆಟ್ಸ್ ತಗೊಂಡಿದ್ದಾರೆ. ಒಂಥರ ಓವರ್ ಆಲ್ KKR ಬೌಲಿಂಗ್ ಯೂನಿಟ್ ಸಖತ್ತಾಗಿ ಮಾಡಿದೆ ಅಂತ ಹೇಳ್ಬೋದು. ಆದ್ರಿಂದಲೇ ಅವರು 148 ಗೆಲ್ಲ ಕಟ್ಟಾಗಿದ್ದು. ಇದನ್ನ ಒಂದು ಮುಂಬೈ ಓಪ್ ಇಟ್ಕೊಂಡಿರ್ತಾರೆ. ಹೌದು, ಬ್ಯಾಟಿಂಗ್ ಆಡಕ್ ಸಖತ್ ಕಷ್ಟ ಅಲ್ಲ, ಆದ್ರೂ ಏನಾದ್ರು ಡಿಫೆಂಡ್ ಮಾಡ್ಕೋಬಹುದು ಅನ್ಕೊಂಡಿರ್ತಾರೆ. ಬಟ್ ಚಾರ್ಜ್ ಮಾಡಕ್ ಬರ್ತಾರೆ KKR ಕಡೆನೂ ಅಷ್ಟೇ, ಯಾರ ಕಡೆಯಿಂದ ಅಷ್ಟೊಂದು ಜನ ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ. ಅವ್ರ ಕಡೆನೂ ಸಖತ್ ಸ್ಟ್ರಗಲ್ ಬರ್ತಾರೆ. ಅಜಿಂಕ್ಯ ರಹಾನೆ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಕ್ಕಲ್ಲ, ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. 17 ಬಾಲ್ಸ್ ಅಲ್ಲಿ 21 ರನ್ಸ್ ನ ಸ್ಕೋರ್ ಮಾಡಿ. ಅದಾದ್ರೆ ಪಿನ್ನೆಲ್ಲೂ ಅಷ್ಟೇ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಮಾಡಲ್ಲ. ಮನೀಶ್ ಪಾಂಡ್ಯ ಇವತ್ತು ನೋಡಿ, ಮನೀಶ್ ಪಾಂಡ್ಯ ಕಡೆಯಿಂದ ಒಂಥರ ಮ್ಯಾಚ್ ವಿನ್ನಿಂಗ್ ನಾಕ್ ಬಂದಿದ್ದು ಅಂತ ಹೇಳ್ಬೋದು. ಹೌದು, ಇವ್ರನ್ನೆಲ್ಲ ಇಷ್ಟು ಮ್ಯಾಚ್ ಆಡ್ಸಿದ್ದಿಲ್ಲ, ಬಟ್ ನೋಡಿ ಈ ಮ್ಯಾಚ್ ಆಡ್ಸಿದ್ರು, ಇದ್ರಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರು ಅಂತ ಹೇಳ್ಬೋದು. ಆಡಿರೋ 33 ಬಾಲ್ಸ್ ಅಲ್ಲಿ 45 ರನ್ಸ್ ನ ಸ್ಕೋರ್ ಮಾಡಿದ್ದು ನೋಡಿ. ಇವ್ರು ಸ್ಕೋರ್ ಮಾಡೋದಲ್ದೆ ಮತ್ತೆ ರೋಹನ್ ಪೌಲ್, ಮನೀಶ್ ಪಾಂಡ್ಯ ಇವರಿಬ್ಬರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರೋದು 64 ರನ್ಸ್ ಬರುತ್ತೆ 47 ಬಾಲ್ಸ್ ಅಲ್ಲಿ. ಇವ್ರ ಪಾರ್ಟ್ನರ್ಶಿಪ್ ಬರ್ತಾನೆ ಗೊತ್ತಾಗುತ್ತೆ MIಗೆ ವಿನ್ ಆಗೋದು ಕಷ್ಟ ಅಂದ್ಬಿಟ್ಟು. ಇವ್ರ ಪಾರ್ಟ್ನರ್ಶಿಪ್ ಇಂದಾನೆ ಆಕ್ಚುಲಿ ಹೇಳ್ಬೇಕಾದ್ರೆ KKR ವಿನ್ ಆಯ್ತು ಅಂತ ಹೇಳ್ಬೋದು. ಸಗದಾಗ ಆಡಿದ್ರು. ರೋಮನ್ ಪೌಲ್ ಅಷ್ಟೇ 30 ಬಾಲ್ಸ್ ಅಲ್ಲಿ 40 ರನ್ಸ್ ನ ಸ್ಕೋರ್ ಮಾಡಿ ಅವರು ಔಟ್ ಆಗ್ಬಿಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ಬಾಲ್ ಒಂದೊಂದೇನೋ ಬೇಕಾಗಿರುತ್ತೆ, ಅವಾಗ ರಿಂಗು ಸಿಂಗು ಮತ್ತೆ ಅಂಕುಲ್ ರಾಯ್ ಬಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. KKR ಮ್ಯಾಚ್ ಆಗ್ತಾ ಇದ್ದಾಗ ನೀನು ಪ್ಲೇ ಆಫ್ ರೇಸ್ ಅಲ್ಲಿ ಜೀವಂತವಾಗಿದೆ ಅಂತ ಹೇಳ್ಬೋದು. ಹೌದು, ಏನಾದ್ರು ಮ್ಯಾಚ್ ನ ಸೋತಿದ್ರೆ ಅವರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಡ್ತಾರೆ. ನೋಡಿ ಇವಾಗ ಮ್ಯಾಚ್ ವಿನ್ ಆಗ್ತದೆ, ನಂಬರ್ 6 ಪೊಸಿಷನ್ ಬಂದಿರೋದು. ಇವಾಗ ಏನಾದ್ರು ನೋಡಿ ಇನ್ನು ಕ್ವಾಲಿಫೈ ಜೀವಂತವಾಗಿದೆ ಅಲ್ವಾ, ನೆಕ್ಸ್ಟ್ ಮ್ಯಾಚ್ ಏನಾದ್ರು ವಿನ್ ಹಾಕಬಿಟ್ರೆ ಇವರು ಕ್ವಾಲಿಫೈ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಇನ್ನೊಂದು ಸಿನಾರಿಯೋ ಏನಂದ್ರೆ RR ಸೋಲ್ಬೇಕು, PBKS ಸೋಲ್ಬೇಕು. ಒಂದ್ ವೇಳೆ RR ಸೋತ್ ಬಿಟ್ಟು PBKS ಏನಾದ್ರು ವಿನ್ ಆದ್ರೂ ಬಟ್ KKR ಮ್ಯಾಚ್ ವಿನ್ ಆಗ್ಬಿಟ್ಟು ಬೆಟರ್ ರನ್ ರೇಟ್ ಇಂದ PBKS ನ ಬೀಟ್ ಮಾಡ್ಬೇಕು, ಇಲ್ಲಾಂದ್ರೆ KKR ಗೂ ಕಷ್ಟ ಇದೆ. ಆದ್ರಿಂದ PBKS RR 2 ಸೋತ್ ಬಿಟ್ರೆ ಅವಾಗ KKR ವಿನ್ ಆಗ್ಬಿಟ್ರೆ ಒಂದು ಈಸಿ ಅಂತಾನೆ ಹೇಳ್ಬೋದು. ಅದರಿಂದ KKR ನೆಕ್ಸ್ಟ್ ಮ್ಯಾಚ್ ನೋಡ್ತಾ ಇರುತ್ತೆ. ಬಟ್ ಬೇರೆ ಟೀಮ್ಸ್ ಮೇಲೆ ಡಿಪೆಂಡೆನ್ಸ್ ಅನ್ನೋದಿದಲ್ವಾ, ಆದ್ರಿಂದ ಇವ್ರು ವಿನ್ ಆಗ್ಬಿಟ್ಟು ವೇಟಿಂಗ್ ಗೇಮ್ ನ ನಡೆಸಬೇಕಾಗುತ್ತೆ KKR. ಇವತ್ತಿನ ಮ್ಯಾಚ್ ಬರೋಣ. ಇವತ್ತು ಮ್ಯಾಚ್ ಆಡ್ತಾ ಇರೋದು GT ವರ್ಸಸ್ CSK. ಅದಕ್ಕೂ ಮುಂಚೆ ಪಾಯಿಂಟ್ಸ್ ಟೇಬಲ್ ಒಂದ್ಸಲ ನೋಡೋಣ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ. RCB ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರು ನನ್ಗೆ ಆಲ್ಮೋಸ್ಟ್ ಅಲ್ಲ, ಅವ್ರು ನನ್ಗೆ ಅನ್ಸಾಗ 100% ಅವ್ರು ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ತಾರೆ ಈ ಸೀಸನ್. ಮ್ಯಾಚ್ ಸೋತರು ಅಷ್ಟೇ ಗೆದ್ರು ಅಷ್ಟೇ, ಯಾಕಂದ್ರೆ ಬೆಟರ್ ರನ್ ರೇಟ್ ಇರೋದ್ರಿಂದ. ಇವತ್ತು 2ನೇ ಪೊಸಿಷನ್ ಇರೋದು GT ನೋಡಿ ಇವತ್ತು ಮ್ಯಾಚ್ ಬೇರೆ ಆಡ್ತಾ ಇದೆ. ಇವತ್ತೇನಾದ್ರೂ ಅವ್ರು ಮ್ಯಾಚ್ ವಿನ್ ಆದ್ರೆ ಆಲ್ಮೋಸ್ಟ್ ಅಲ್ಲಿ ಇವರು ಟಾಪ್ 2 ಅಲ್ಲೇ ಫಿನಿಶ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದ್ ವೇಳೆ ಮ್ಯಾಚ್ ನ ಏನಾದ್ರು ಸೋತ್ರೆ SRH ಮೇಲೆ ಡಿಪೆಂಡೆನ್ಸಿ ಅನ್ನೋದು ಬರುತ್ತೆ. SRH ಏನಾದ್ರು ಮ್ಯಾಚ್ ನ ಸೋತ್ರೆ ಅವಾಗ 2nd ಪೊಸಿಷನ್ GT ನೇ ಇರುತ್ತೆ. ಬಟ್ ಏನಾದ್ರು SRH ಏನಾದ್ರು ಮ್ಯಾಚ್ ನ ವಿನ್ ಆಗ್ಬಿಟ್ರೆ GT ಕೆಳಗಡೆ ಬಂದ್ಬಿಡುತ್ತೆ, ಅವಾಗ SRH ಮೇಲೆ ಹೋಗುತ್ತೆ. ಆದ್ರಿಂದ GT ಏನ್ ಮಾಡ್ತಾ ಇರ್ತಾರೆ, ವಿನ್ ಆಗ್ಬಿಟ್ಟು 2nd ಪೊಸಿಷನ್ ಅಲ್ಲಿ ಇರೋಣ ಅಂತ ನೋಡ್ತಾ ಇರ್ತಾರೆ. ಅದಾದ್ಮೇಲೆ SRH ನೋಡಿ, SRH ನಂಬರ್ 2 ಪೊಸಿಷನ್ ಕೂಡ ಹೋಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇವಾಗ ಏನಾದ್ರು GT ವಿನ್ ಆದ್ರೂ ಸಹ ಆಮೇಲೆ SRH ವಿನ್ ಆದ್ರೂ ಬೆಟರ್ ರನ್ ರೇಟ್ ಇಂದ ವಿನ್ ಆಗ್ಬೇಕು, ಇಲ್ಲಾಂದ್ರೆ 2nd ಪೊಸಿಷನ್ ಹೋಗಕ್ಕಾಗಲ್ಲ. GT ರನ್ ರೇಟ್ ನ ಬೀಟ್ ಮಾಡ್ಬೇಕು, ಆವಾಗಲೇ ಇವ್ರು ಏನಾದ್ರು ವಿನ್ ಆದ್ರೆ 2nd ಪೊಸಿಷನ್ ಹೋಗಕ್ಕಾಗೋದು. ಆದ್ರಿಂದ SRH ಅಷ್ಟೇ ಒಂಥರ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಅವ್ರಿಗೆ ಇನ್ನೇನು ಆಲ್ರೆಡಿ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ, ಟಾಪ್ 2 ಅಲ್ಲಿ ಫಿನಿಶ್ ಮಾಡಕ್ ನೋಡ್ತಾ ಇರ್ತಾರೆ. ಅವರು RR ಅಂತ ಬಂದಾಗ ಅವ್ರು 4th ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಒಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಇವ್ರು ಏನಾದ್ರು ವಿನ್ ಆಗ್ಬಿಟ್ರೆ ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ ನಂಬರ್ 4 ಪೊಸಿಷನ್ ಅಲ್ಲಿ. ಬೇರೆ ಟೀಮ್ಸ್ ಯಾವ್ದಕ್ಕೂ ಚಾನ್ಸ್ ಇರಲ್ಲ. ಬಟ್ ಇವ್ರು ಏನಾದ್ರು ಮ್ಯಾಚ್ ಸೋತಾಗ ಬೇರೆ ಟೀಮ್ಸ್ ಎಲ್ಲ ಪ್ಲೇಗ್ ಬರುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಒಂಥರ RR ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಒಂದ್ ವೇಳೆ RR ಏನಾದ್ರು ಮ್ಯಾಚ್ ನ ಸೋತ್ಬಿಟ್ರೆ ಅವ್ರು ನೆಕ್ಸ್ಟ್ ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ನೆಕ್ಸ್ಟ್ ನೋಡಿ PBKS KKR ಏನಾದ್ರು ಅವ್ರಿಬ್ರಲ್ಲಿ ಒಬ್ರು ಯಾರಾದ್ರೂ ಮ್ಯಾಚ್ ವಿನ್ ಆಗ್ಬಿಟ್ರೆ ಅವ್ರದ್ದು 15 ಪಾಯಿಂಟ್ಸ್ ಆಗ್ಬಿಟ್ರೆ ಮತ್ತೆ RR 14 ಅಲ್ಲೇ ಇದ್ಬಿಡುತ್ತೆ. ಆದ್ರಿಂದ ಆ ಟೀಮ್ಸ್ ಹೋಗ್ಬಿಡುತ್ತೆ, ಇವರು ಒಂಥರ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಆದ್ರಿಂದ RR ಒಂಥರ ಮಸ್ಟ್ ವಿನ್ ಗೇಮ್ ಅಂತ ಹೇಳ್ಬೋದು ನೆಕ್ಸ್ಟ್ ಮ್ಯಾಚ್. PBKS ಯಾವಾಗ ಗೊತ್ತಾ ಚಾನ್ಸ್, RR ಸೋತ್ರನೇ PBKS ಚಾನ್ಸ್. RR ಏನಾದ್ರು ವಿನ್ ಆದ್ರೆ ಯಾವ ಟೀಮ್ಸ್ಗೂ ಚಾನ್ಸ್ ಇಲ್ಲ. ಆದ್ರಿಂದ PBKS ಅವ್ರು RR ಸೋಲಿ ಅಂತ ಇರ್ತಾರೆ.
ಕೆ ಕೆ ಆರ್ 6ನೇ ಪೊಸಿಷನ್ ಇದೆ. ಕೆ ಅಷ್ಟೇ, ಕೆ.ಕೆ.ಆರ್ಗೂ ಆರ್ ಸೋಲ್ಬೇಕು, PBKS ಸೋತ್ರು ಗೆದ್ರು ಪರವಾಗಿಲ್ಲ, ಒಂದು ಚಾನ್ಸ್ ಅನ್ನೋದು ಇರುತ್ತೆ. ಬಟ್ ಆರ್ ಸೋಲ್ಲೇಬೇಕು ಕೆ.ಕೆ.ಆರ್ಗೂ ಅಷ್ಟೇ. ಅದಾದ್ಮೇಲೆ ಇವತ್ತು ಮ್ಯಾಚ್ ಆಡ್ತಾರೆ CSK ಅಲ್ವಾ. CSK ನೋಡಿ ಯಾವ ತರ ಇದೆ ಅಂದ್ರೆ, ಅವ್ರಿಗೆ ನನ್ಗೆ ಅನ್ಸ್ದಾಗೆ 100% ಅವರು ಔಟ್ ಆಫ್ ದಿ ಟೂರ್ನಮೆಂಟ್ ಆದಂಗೆನೆ. ಇವ್ರು ಏನಾದ್ರು ಪ್ಲೇಯರ್ಸ್ ಬರ್ಬೇಕಾದ್ರೆ ಆರ್ PBKS ಕೆ.ಕೆ.ಆರ್ 3 ಟೀಮ್ಸ್ ಸೋಲ್ಬೇಕು. ಆ 3 ಟೀಮ್ಸ್ ಸೋತಾಗ್ಲೇ CSK ಚಾನ್ಸ್, ಇಲ್ಲಾಂದ್ರೆ ಅವ್ರು ಔಟ್ ಆಫ್ ದಿ ಟೂರ್ನಮೆಂಟ್ ಅಂತ ಅರ್ಥ. ನನ್ಗೆ ಅನ್ಸ್ದಾಗೆ 3 ಟೀಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ವಿನ್ ಆಗುತ್ತೆ. ನನ್ಗೆ ಅನ್ಸ್ದಾಗೆ ಇವ್ರು 100% ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಸಾಧ್ಯತೆ ಇದೆ. ಬಟ್ ಹೇಳಕ್ಕಾಗಲ್ಲ, ಒಂದು ಚಾನ್ಸ್ ಇದ್ರೂ ಇರ್ಬೋದಲ್ಲ. ಅದರಿಂದ ಇವತ್ತು ಮ್ಯಾಚ್ ವಿನ್ ಆಗೋಕೆ ನೋಡ್ತಾ ಇರ್ತಾರೆ. ವಿನ್ ಆಗ್ಬಿಟ್ಟು ನೋಡೋಣ, ಒಂದು 14 ಪಾಯಿಂಟ್ಸ್ ಅಲ್ಲಿ ಇರ್ತಾರೆ. ಬಟ್ ಏನಾದ್ರು 7 ಮ್ಯಾಚಸ್ ವಿನ್ ಆಗ್ಬಿಟ್ಟು 14 ಪಾಯಿಂಟ್ಸ್ ಅಂತ ಏನಾದ್ರು ಈಕ್ವೇಶನ್ ಬಂದಾಗ ರನ್ ರೇಟ್ ಏನಾದ್ರು ಇದ್ರೆ ಇವ್ರು ಹೋಗೋ ಸಾಧ್ಯತೆ ಇದೆ. ಬಟ್ ಇವತ್ತು ಮ್ಯಾಚ್ ವಿನ್ ಆಗೋದಲ್ಲ, ಒಂಥರ ಬೆಟರ್ ರನ್ ರೇಟ್ ಇಂದ ವಿನ್ ಆಗ್ಬೇಕು, ಆಗ್ಲೇ ಒಂದು ಚಾನ್ಸ್ ಇದೆ. ಬಟ್ ಚಾನ್ಸ್ ಅಂತ ಹೇಳಕ್ಕಾಗಲ್ಲ, ಒಂದು ಹೋಪ್ ಅಷ್ಟೇ. ಏನ್ ಮಾಡ್ತಾರ ನೋಡೋಣ CSK ಅವ್ರು. ಅದಾದ್ಮೇಲೆ ಡಿ ಸಿ ಕಡೆಯಿಂದ ಏನೋ ಅಷ್ಟೊಂದು ಆಗಲ್ಲ, ಸಖತ್ ಕಷ್ಟ ಇದೆ ಇವ್ರಿಗೂ ಅಷ್ಟೇ. PBKS ಆರ್ ಕೆ.ಕೆ.ಆರ್ ಇವರೆಲ್ಲ ಮ್ಯಾಚ್ ಸೋತ್ರಾಗೆ ಇವಾಗಲೇ ಇವ್ರಿಗೊಂದು ಚಾನ್ಸ್. ಬಟ್ ಆದ್ರೆ ಇವ್ರದ್ದು ರನ್ ರೇಟ್ ಎಲ್ಲ ಕಡಿಮೆ ಇದೆ, ಆದ್ರಿಂದ ಇವ್ರದ್ದು ಆಗಲ್ಲ. ಇವ್ರು ಸಖತ್ ಕಷ್ಟ ಇದೆ. ಇವರು 100% ಔಟ್ ಆಫ್ ದಿ ಟೂರ್ನಮೆಂಟ್ ಆದಂಗೆನೆ DC. ಇವಾಗ ಆಲ್ರೆಡಿ 3 ಟೀಮ್ಸ್ ಕ್ವಾಲಿಫೈ ಆಗ್ಬಿಟ್ಟು ಇನ್ನೊಂದು ಪೊಸಿಷನ್ ಮಾಡಿ ಯಾವ ತರ ಇದೆ ಅಂತ ಎಲ್ಲ ಇದು ಯಾವ್ದ್ರ ಮೇಲೆ ಡಿಪೆಂಡೆನ್ಸಿ ಅನ್ನೋದಿದೆ ಅಂದ್ರೆ ಆರ್ ಮೇಲೆ. ಆರ್ ಏನಾದ್ರು ಮ್ಯಾಚ್ ಸೋತಾಗ ಬೇರೆ ಟೀಮ್ಸ್ ಎಲ್ಲ ಒಂಥರ ಪ್ಲೇಗ್ ಬರ್ತವೆ. ಆರ್ ಏನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ರೆ ಒಂಥರ ಯಾವ ಟೀಮ್ಸ್ ಪ್ಲೇ ಬರಲ್ಲ, ಡೈರೆಕ್ಟ್ ಆಗಿ ಆರ್ ಕ್ವಾಲಿಫೈ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ಆದ್ರಿಂದ ಬೇರೆ ಟೀಮ್ಸ್ ಎಲ್ಲ ಕೆಳಗಡೆ ಇರೋರೆಲ್ಲ ಆರ್ ಮ್ಯಾಚ್ ನ ಸೋಲಿ ಅಂತಾನೆ ಇರ್ತಾರೆ. ಬಟ್ ಆರ್ ನಾವ್ ವಿನ್ ಆಗ್ಬಿಟ್ಟು ಕ್ವಾಲಿಫೈ ಆಗ್ತೀನಿ ಅಂತಾನೆ ಇರ್ತಾರೆ. ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಜಿಟಿ ಅಂತ ಬಂದಾಗ ನೋಡಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಸ್ವಲ್ಪ ಮ್ಯಾಚಸ್ ನ ಸೋತಿದ್ರು. ಬಟ್ ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಯಾವ ರೀತಿ ಕಂಬ್ಯಾಕ್ ಮಾಡಿದ್ರು ಅಂದ್ರೆ, ಕನ್ಸಿಕ್ಯೂಟಿವ್ ವಿಕ್ಟರೀಸ್ ಪಡ್ಕೊ ಬರ್ತಾ ಇದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ ಜಿಟಿ ಸೋತಿರ್ಬೋದು ಅಷ್ಟೇ, ಬಟ್ ಅವ್ರಿಗೆ ಅವತ್ತು ಬ್ಯಾಡ್ ಡೇ ಆಯ್ತು ಅಂತಾನೆ ಹೇಳ್ಬೋದು. ಬಟ್ ಅದರ್ವೈಸ್ ನೋಡಿ, ಇನ್ನೆಲ್ಲ ಕನ್ಸಿಕ್ಯೂಟಿವ್ ವಿಕ್ಟರೀಸ್ ನ ಪಡ್ಕೊಂಡ್ ಬಂದಿರೋದು. ಒಂಥರ ಜಿಟಿನು ಒಳ್ಳೆ ಪೊಸಿಷನ್ ಅಲ್ಲಿ ಬೇರೆ ಇದೆ. ಅವ್ರಿಗೆ ನೋಡಿ ಇವತ್ತು ಮ್ಯಾಚ್ ಸೋತ್ರು ಅಷ್ಟೊಂದು ಮ್ಯಾಟರ್ ಆಗಲ್ಲ, ಮ್ಯಾಚ್ ವಿನ್ ಆದ್ರೂ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಟ್ ಏನಂದ್ರೆ ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ, ಯಾಕಂದ್ರೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋಣ ಅಂತ. ಬಟ್ ಏನಾದ್ರು ಇವತ್ತೇನಾದ್ರು ಮ್ಯಾಚ್ ವಿನ್ ಆಗಕ್ಕಾಗಿಲ್ಲ ಅಂದ್ರೆ, ಏನಾದ್ರು ನೆಕ್ಸ್ಟ್ ಮ್ಯಾಚ್ ಆಡ್ತಾರಲ್ಲ SRH, ಅವ್ರು ಏನಾದ್ರು ವಿನ್ ಆಗ್ಬಿಟ್ರೆ ಅವ್ರು ಟಾಪ್ 2 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ಜಿಟಿಗೂ ಅಷ್ಟೇ ಒಂಥರ ಮಸ್ಟ್ ವಿನ್ ಅಂತ ಹೇಳ್ಬೋದು. ಅವರು ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಅದೇ CSK ಅಂತ ಬಂದಾಗಲೂ ಅಷ್ಟೇ, ಲಾಸ್ಟ್ ಮ್ಯಾಚ್ ಅವರು ಸೋತ್ರು, ಏನು ವಿನ್ ಹಾಕ ಬಂದಿಲ್ಲ. ಅವರು ಲಾಸ್ಟ್ ಆಡಿರೋ ಎರಡು ಮ್ಯಾಚ್ ಸೋತ್ಬಿಟ್ರು. ಅವ್ರೇನಾದ್ರು 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಏನಾದ್ರು ವಿನ್ ಆಗ್ಬಿಟ್ಟಿದೆ, ಇವ್ರು ಒಂಥರ ಟಾಪ್ ಅಲ್ಲಿ ಇರ್ತಾ ಇದ್ರು, ಕ್ವಾಲಿಫೈ ಆಗಕ್ಕೆ 4th ಪೊಸಿಷನ್ ಅಲ್ಲಿ. ಬಟ್ ನೋಡಿ, ಅವ್ರು ಎರಡು ಮ್ಯಾಚ್ ಲಾಸ್ಟ್ ಮ್ಯಾಚ್ ಸೋತ್ ಬಿಟ್ಟಿದ್ದಾರೆ. ಅದರಿಂದ ಇವ್ರು ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ಬೋದು CSKಗೆ. ಬಟ್ ಓವರ್ ಆಲ್ ಅಂತ ಬಂದಾಗ ಇವ್ರ ಕಡೆ ಕಾನ್ಫಿಡೆನ್ಸ್ ಕೊಡ್ತಾ ಇರೋದು ಬೌಲಿಂಗ್, ಅವ್ರ ಕಡೆ ಅಷ್ಟೇ ಜಿಟಿ ಕಡೆ ಅಷ್ಟೇ ಬೌಲಿಂಗ್ ಕಾನ್ಫಿಡೆನ್ಸ್ ಕೊಡ್ತಾ ಇರೋದು. ಎರಡು ಟೀಮ್ಸ್ ಅಲ್ಲೂ ಬ್ಯಾಟಿಂಗ್ ಒಂದು ರೇಂಜ್ ಪರವಾಗಿಲ್ಲ. ಜಿಟಿ ಕಡೆ ಅಂತ ಬಂದಾಗ ಟಾಪ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಟಾಪ್ 5 ಅಂತಾನೆ ಹೇಳ್ಬೋದು. ಅವ್ರು ಬಟ್ಲರು ಮತ್ತೆ ಸಾಯಿ ಸುದರ್ಶನ್, ಶುಭನ್ ಗಿಲ್ ಈ ಮೂವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅವ್ರ ಕಡೆ. ಬಟ್ CSK ಅಂತ ಬಂದಾಗ CSK ಕಡೆ ಒಂದೊಂದು ಟೈಮ್ ಒಬ್ಬೊಬ್ರು ಮ್ಯಾಚ್ ವಿನ್ನಿಂಗ್ 4 ಆಡ್ತಾ ಇರೋದು. ಆದ್ರಿಂದ ಅವರು ಮ್ಯಾಚಸ್ ವಿನ್ ಆಗ್ತಾರೆ. ಮೋರಪ್ಪಿ ಅವರು ಬೌಲಿಂಗ್ ಇಂದಾನೆ ವಿನ್ ಆಗ್ತಾ ಇದ್ರು ಅಂತ ಹೇಳ್ಬೋದು CSK. ಇವತ್ತಿನ ಮ್ಯಾಚ್ ಎರಡು ಟೀಮ್ಸ್ ಒಂಥರ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದು, ಎರಡು ಟೀಮ್ಸ್ಗೂ ಮಸ್ಟ್ ವಿನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಿಟಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡಕ್ ನೋಡ್ತಾ ಇರುತ್ತೆ, ಮತ್ತೆ CSK ವಿನ್ ಆಗ್ಬಿಟ್ಟು ಒಂಥರ ಪ್ಲೇ ಆಫ್ಸ್ ರೇಸ್ ಅಲ್ಲಿ ಇರೋಣ. ಬೇರೆ ಟೀಮ್ಸ್ ಮೇಲೆ ಡಿಫೆಂಡೆನ್ಸ್ ಇರ್ಬೋದು, ಬಟ್ ಆದ್ರೆ ಇವ್ರ ಕೆಲಸ ಇವ್ರು ಮಾಡ್ಬೇಕಲ್ಲ, ವಿನ್ ಆಗ್ಬಿಟ್ಟು ಸ್ವಲ್ಪ ವೇಟಿಂಗ್ ಗೇಮ್ ನಡೆಸೋಣ ಅಂತ ನೋಡ್ತಾ ಇರ್ತಾರೆ. ಮತ್ತೆ ಇವ್ರದ್ದು ಸ್ಟಾಟ್ಸ್ ಅಂತ ಬಂದಾಗ ಇದುವರೆಗೂ ಟೋಟಲ್ IPL ಅಲ್ಲಿ ಆಡಿರೋ ಎಟ್ಯೂಡ್ ಅಂತ ಬಂದಾಗ 9 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ಜಿಟಿ ವಿನ್ ಆದ್ರೆ 4 ಮ್ಯಾಚಸ್ CSK ವಿನ್ ಆಗಿರೋದು. ಇಲ್ಲಿ ನೋಡಿ, ಏನು ಅಷ್ಟೊಂದು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಅಹೆಡ್ ಇರೋದು ಯಾರಂದ್ರೆ ಜಿಟಿನೇ. ಬಟ್ ಆದ್ರೂ ಅಷ್ಟೇ ನಂಗೆ ಇವತ್ತು ಅನ್ಸ್ದಂಗೆ ಜಿಟಿನ ಸೋಲ್ಸೋ ಸಖತ್ ಕಷ್ಟ ಇದೆ ಅನ್ಸ್ತಾ ಇದೆ CSKಗೆ. ನೋಡೋಣ CSK ಅವ್ರು ಏನಾದ್ರು ಡಾಮಿನೇಟ್ ಮಾಡ್ತಾರ, ಜಿಟಿನೇ CSK ಏನಾದ್ರು ಡಾಮಿನೇಟ್ ಮಾಡುತ್ತಂತ. ಮತ್ತೆ ಇವತ್ತು ಮ್ಯಾಚ್ ಆಡ್ತಾ ಇರೋದು ಬೇರೆ ಗುಜರಾತ್ ಸ್ಟೇಡಿಯಂ ಅಲ್ಲಿ, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ, ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಹೌದು, ಇಲ್ಲಿ ಫಾಸ್ಟ್ ಬೌಲರ್ಗೂ ಸ್ವಲ್ಪ 1 to 6 ಓವರ್ ಇನಿಷಿಯಲ್ ಅಲ್ಲಿ ಸ್ವಿಂಗ್ ಅನ್ನೋ ಸಿಗುತ್ತೆ. ಅದಾದ್ಮೇಲೆ ಸ್ವಲ್ಪ ಸ್ಪಿನ್ನರ್ಸ್ ಅಲ್ಲೇ ಇಲ್ಲೆಲ್ಲ ಪ್ಲೇಗ್ ಬರಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಫಾಸ್ಟ್ ಬೌಲರ್ಸ್ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದು. ಬಟ್ ಇಲ್ಲಿ ಏನಾದ್ರು ಒಂದು 6 ಓವರ್ಸ್ ಏನಾದ್ರು ಸ್ವಿಂಗ್ ಅನ್ನೋ ನೆಗೆಟ್ ಏನಾದ್ರು ಮಾಡ್ಬಿಟ್ರೆ ಬ್ಯಾಟ್ಸ್ಮನ್ಸ್, ಮತ್ತೆ ರನ್ಸ್ ಒಳ್ಳೆನೆ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಟಿಂಗ್ ಆಡಕ್ ಸಖತ್ ಅಂದ್ರೆ ಶಾಟ್ಸ್ ಎಲ್ಲ ಹೊಡೆಯಕ್ಕೆಲ್ಲ ಬ್ಯಾಟ್ಸ್ಮನ್ಸ್ ಇಲ್ಲಿ ಇಷ್ಟಪಡ್ತಾರೆ. ಅದಾದ್ಮೇಲೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಇಬ್ರು ಆಡಿರೋದು ಬಂದು ಟೋಟಲ್ ಮ್ಯಾಚಸ್ ಬಂದು 5 ಮ್ಯಾಚಸ್ ಅಲ್ಲಿ ಜಿಟಿ 3 ಮ್ಯಾಚಸ್ ವಿನ್ ಆದ್ರೆ CSK ಬಂದು 2 ಮ್ಯಾಚ್ ವಿನ್ ಆಗಿರೋದು. ನೋಡಿ, ಜಿಟಿ ಹೋಮ್ ಗ್ರೌಂಡ್ ಅಂತ ಬಂದಾಗ ಜಿಟಿನೇ ಡಾಮಿನೇಟ್ ಜಾಸ್ತಿ ಕಾಣಿಸ್ತದೆ. ಜಾಸ್ತಿ ಏನಂತ ಹೇಳಕ್ ಆಗಲ್ಲ, ಬಟ್ ಒಂದು ಮ್ಯಾಚ್ ಏನೋ ಡಿಫ್ರೆನ್ಸ್ ಇರೋದು ಅಷ್ಟೇ. ಆದ್ರಿಂದ ಒಂಥರ ಇವತ್ತು ಈಕ್ವಲ್ 540 ಇದೆ ಅಂತಾನೆ ಹೇಳ್ಬೋದು. ಹೌದು, ಇವತ್ತೊಂಥರ ಇಬ್ಬರಿಗೂ ಮಸ್ಟ್ ವಿನ್ ಗೇಮ್ಸ್, ಕ್ರೂಷಿಯಲ್ ಗೇಮ್ಸ್. ಆದ್ರಿಂದ ಎರಡು ಟೀಮ್ಸ್ ವಿನ್ ಆಗಕ್ಕೆ ನೋಡ್ತಾ ಇರ್ತಲ್ಲ, ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಬೋದು. ಇವತ್ತೊಂಥರ ಒಳ್ಳೆ ಗೇಮ್ ಆಗುತ್ತೆ ಅಂತ. ಈ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದಾಗ ಎಷ್ಟಿದೆ ಅಂದ್ರೆ 180+ ರನ್ಸ್ ಇದೆ. ಹೌದು, 180+ ರನ್ಸ್ ನ ಸ್ಕೋರ್ ಮಾಡಿದ್ರೆ ನೀವು ವಿನ್ ಆಗಕ್ಕೆ, ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ. 170, 160 ಆ ತರ ಸ್ಕೋರ್ ಮಾಡ್ಬಿಟ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಈಸಿಯಾಗಿ ಚೇಸ್ ಮಾಡ್ಬಿಡ್ತಾರೆ. ಆದ್ರಿಂದ ಫಸ್ಟ್ ಇನ್ನಿಂಗ್ಸ್ ಆಡೋರು, ಫಸ್ಟ್ ಬ್ಯಾಟಿಂಗ್ ಆಡೋರು 180+ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಇದರಲ್ಲಿ ಏನಾದ್ರು ಕರೆಕ್ಟ್ ಆಗಿ ಬ್ಯಾಟಿಂಗ್ ಆಡ್ಬಿಟ್ರೆ 220 ಸ್ಕೋರ್ ಮಾಡಬಹುದು, 230 ಸ್ಕೋರ್ ಮಾಡಬಹುದು, 240 ಸ್ಕೋರ್ ಮಾಡಬಹುದು. ಆ ತರ ಒಂಥರ ಹೈ ಸ್ಕೋರಿಂಗ್ ಗೇಮ್ಸ್ ನ ಮಾಡಬಹುದು ಈ ಗುಜರಾತ್ ಗ್ರೌಂಡ್ ಅಲ್ಲಿ. ಬಟ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೇಕಷ್ಟೇ. ನೀವು ಹೆಂಗಾದ್ರೂ ಆಡಿ 180 ಕೆಳಗಡೆ ಬರ್ಬೋದು, 180 ಮೇಲೆ ಸ್ಕೋರ್ ಮಾಡ್ಬೇಕು. ಆದ್ರಿಂದ ಯಾವ್ದೇ ಟೀಮು ಫಸ್ಟ್ ಬ್ಯಾಟಿಂಗ್ ಆಡೋರು 180 ಮೇಲೆ ಸ್ಕೋರ್ ಮಾಡಕ್ ನೋಡ್ತಾ ಇರ್ತಾರೆ. ಇನ್ನೊಂದ್ ಏನ್ ಗೊತ್ತಾ, ಈ ಗ್ರೌಂಡ್ ಅಲ್ಲಿ ಯಾರು ಚೇಸಿಂಗ್ ಮಾಡ್ತಾರಲ್ಲ ಅವರೇ ಜಾಸ್ತಿ ವಿನ್ ಆಗಿರೋದು. ಹೌದು, ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಏನು ವಿನ್ ಆಗಿಲ್ಲ ಅಂತಲ್ಲ, ಅವರು ವಿನ್ ಆಗಿದ್ದಾರೆ. ಬಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಮ್ಯಾಚಸ್ ಚೇಸಿಂಗ್ ಮಾಡಿದವರೇ ವಿನ್ ಆಗಿರೋದು.
ಏನಕ್ಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡ್ಯೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಗುಜರಾತ್ ಸ್ಟೇಡಿಯಂ ಅಲ್ಲಿ. ಆದ್ರಿಂದ ಎಲ್ಲರೂ ಯಾರು ಟಾಸ್ ವಿನ್ ಆದ್ರೂ ಅಷ್ಟೇ ಚೇಸಿಂಗ್ ತಗೋತಾರೆ. ಇವತ್ತು ಅಷ್ಟೇ ನಂಗೆ ಅನ್ಸಿಗೆ ಚೇಸಿಂಗ್ ತಗೋತಾರೆ. ಹೌದು, ಟಾರ್ಗೆಟ್ ಗೊತ್ತಿರುತ್ತೆ, ಡ್ಯೂ ಬರುತ್ತೆ. ಡ್ಯೂ ಬಂದಾಗ ಬೌಲರ್ಸ್ ಗೆಲ್ಲ ಗ್ರಿಪ್ ಮಾಡಕ್ ಆಗಲ್ಲ ಬಾಲ್, ಆದ್ರಿಂದ ಬ್ಯಾಟಿಂಗ್ ಆಡಕ್ ಸಖತ್ ಈಸಿ ಆಗುತ್ತೆ. ಮತ್ತೆ ಡ್ಯೂ ಬೀಳ್ತಾ ಇದ್ದಾಗ ಬ್ಯಾಟಿಗೆ ಬಾಲ್ ಕೂಡ ಸಖತ್ತಾಗಿ ಬರುತ್ತೆ, ಒಂಥರ ಈಸಿಯಾಗಿ ಚೇಸ್ ಮಾಡ್ಬೋದು. ಆದ್ರಿಂದ ಇವತ್ತಷ್ಟೇ ಯಾರಾದ್ರೂ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಹಂಗೆ ಎರಡು ಟೀಮ್ಸ್ ಯಾರು ಪ್ಲೇಯಿಂಗ್ 11 ಜೊತೆ ಹೋಗ್ತಾ ಇದೆ ಅಂತ ನೋಡೋಣ. ಎರಡು ಟೀಮ್ಸ್ ಸೋತ್ಕೊಬತ್ತಾರದಲ್ಲ, ಆದ್ರಿಂದ ನೋಡೋಣ ಏನಾದ್ರು ಚೇಂಜಸ್ ಮಾಡ್ತಾರ ಇಲ್ವಾ ಅಂತ. ಜಿಟಿ ಅಂತ ಬಂದಾಗ ನೋಡಿ, ಅವ್ರೊಂಥರ ಕೋರ್ ನೇ ಬಿಲ್ಡ್ ಮಾಡ್ಬಿಡ್ತಾರೆ. ಅವ್ರ ಕಡೆ ಮೆಜಾರಿಟಿ ಆಫ್ ದ ಟೀಮ್ಸ್ ಚೇಂಜ್ ಮಾಡಕ್ ಹೋಗ್ತಾರಲ್ಲ, ಸೋಲ್ಲಿ ಗೆಲ್ಲಿ ಅದೇ ಟೀಮ್ಸ್ ನ ಆಡ್ತಾ ಇರೋದು. ನಂಗೆ ಅನಿಸ್ದಂಗೆ ಗಂಜಿಗಟ್ಟೆ ವಿನ್ ಹಾಕ ಬಂದ್ರು ಲಾಸ್ಟ್ ಮ್ಯಾಚ್ ಅಷ್ಟು ಸೋತಿರೋದು, ಅದರಿಂದ ಏನು ಚೇಂಜಸ್ ಮಾಡಕ್ ಹೋಗಲ್ಲ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು, ಇವತ್ತು ಮ್ಯಾಚ್ ಅಷ್ಟೇ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಜಿಟಿ. ಅದೇ ಸಿ ಎಸ್ ಕೆ ಅಂತ ಬಂದಾಗ ಸಿ ಎಸ್ ಕೆ ಅಷ್ಟೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಸಖತ್ತಾಗಿ ನಡೆದಿದೆ, ಒಂಥರ ವಿನಿಂಗ್ ಕಾಂಬಿನೇಷನ್ ಹುಡ್ಕೊಂಡಿದೆ. ಬಟ್ ಲಾಸ್ಟ್ ಮ್ಯಾಚ್ 2-2 ಸೋತಿರ್ಬೋದು, ಬಟ್ ಆದ್ರೂ ಅವ್ರ ಕಡೆ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ. ನಂಗೆ ಅನ್ಸ್ದಾಗೆ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಧೋನಿ ಈ ಮ್ಯಾಚ್ ಆಡೋ ಡೌಟ್. ನನ್ಗೆ ಅನ್ಸ್ದಾಗೆ ಅವರು ಇವತ್ತು ಆಡಕ್ ಹೋಗಲ್ಲ. ಅವರು ಆಡಂಗಿದ್ರೆ ಏನಾದ್ರು ಟಾಸ್ ಟೈಮ್ ಅಲ್ಲಿ ಗೊತ್ತಾಗುತ್ತೆ, ಬಟ್ 100% ಅವ್ರ ಡೌಟ್ ಏನೇ. ಬಟ್ ಅವ್ರೇನಾದ್ರು ಬಂದ್ರೆ ಚೇಂಜಸ್ ಆಗುತ್ತೆ, ಬಟ್ ಅವರು ಬರೋ ಡೌಟ್ ಇದೆಲ್ಲ, ಆದ್ರಿಂದ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಎರಡು ಟೀಮ್ಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಸಖತ್ತಾಗಿ ಆಡ್ಕೊಂಡ್ ಬರ್ತಾ ಇರೋದು ನೋಡಿ. ಸಿ ಎಸ್ ಕೆ ಅಂತ ಬಂದಾಗ ಸಿ ಎಸ್ ಕೆ ಕಡೆ ಕಾನ್ಫಿಡೆನ್ಸ್ ಕೊಡ್ತಾ ಇರೋದಿಲ್ಲ ಅಂದ್ರೆ ಅವ್ರ ಬೌಲಿಂಗ್ ಯೂನಿಟ್ ಅಲ್ಲಿ. ಜಿಟಿ ಅಂತ ಬಂದಾಗ ಜಿಟಿ ಅಲ್ಲೂ ಅಷ್ಟೇ ಕಾನ್ಫಿಡೆನ್ಸ್ ಕೊಡ್ತಾ ಇರೋದು ಅವ್ರ ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ಅಂತ ಬಂದಾಗ ಇವ್ರು ಟಾಪ್ ಹೆವಿ ಜಿಟಿದು ಟಾಪ್ 3 ಬ್ಯಾಟ್ಸ್ಮನ್ಸ್ ಅಷ್ಟೇ ಇವ್ರ ಕಡೆ ರನ್ಸ್ ನ ಸ್ಕೋರ್ ಮಾಡ್ತಾ ಇರೋದು. ಇವ್ರೇನೋ ಸಿ ಎಸ್ ಕೆ ಅವ್ರೇನಾದ್ರು ಇವ್ರನ್ನ ಟಾಪ್ 3 ವಿಕೆಟ್ಸ್ ಏನಾದ್ರು ಬೇಗ ತಗೋಬಿಟ್ರೆ ಜಿಟಿನ ಕಟ್ ಆಗ್ಬಿಡ್ಬೋದು. ಬಟ್ ಜಿಟಿ ಕಡೆ ನೋಡಿ, ಇವ್ರು ಸಿ ಎಸ್ ಕೆ ಅಂತ ಬಂದಾಗ ಸಿ ಎಸ್ ಕೆ ಕಡೆ ಓವರ್ ಆಲ್ ಒಂದೊಂದ್ ಮ್ಯಾಚ್ ಒಬ್ಬೊಬ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಬ್ಯಾಟಿಂಗ್ ಅಲ್ಲಿ. ಆದ್ರಿಂದ ಜಿಟಿ ಬೌಲರ್ಸ್ಗೂ ಒಂಥರ ಸಖತ್ ಕಷ್ಟ ಇರುತ್ತೆ ಅಂತ ಹೇಳ್ಬೋದು ಅವ್ರನ್ನ ವಿಕೆಟ್ ಸಿಗೋದು. ಇವೆರಡು ಕಂಪೇರ್ ನೋಡಿದಾದ್ಮೇಲೆ ನೋಡಿ, ಎರಡು ಬೌಲಿಂಗ್ ಅಲ್ಲಿ ಒಂದು ರೇಂಜ್ ಸಖತ್ ಸ್ಟ್ರಾಂಗ್ ಆಗಿದೆ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಜಿಟಿ ಟಾಪ್ 3 ಅಲ್ಲಿ ರನ್ಸ್ ಸ್ಕೋರ್ ಮಾಡ್ತಾ ಇದ್ರೆ, ಬಟ್ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದಾರೆ. ಅದರಿಂದ ಜಿಟಿ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತದೆ. ಎರಡು ಕಂಪೇರ್ ಮಾಡಿ ನೋಡಿದಾದ್ಮೇಲೆ ನಂಗೆ ಅನ್ಸ್ದಂಗೆ ನೋಡಿ, ಇವತ್ತು ಜಿಟಿನೇ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಜಿಟಿ ಅವರ ಮ್ಯಾಚ್ ಆಗ್ಬಿಟ್ಟು ಸೆಕೆಂಡ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಅದೇ ಸಿ ಎಸ್ ಕೆ ಅಂತ ಬಂದಾಗ ಸಿ ಎಸ್ ಕೆ ಅವರು ಮ್ಯಾಚ್ ಆಗ್ಬಿಟ್ಟು ಒಂದು ಓಪಲ್ಲಿ ವೇಟಿಂಗ್ ಗೇಮ್ ನಡೆಸೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೋಡೋಣ, ಇವತ್ತೊಂಥರ ಒಳ್ಳೆ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು, ಒಳ್ಳೆ ಮ್ಯಾಚ್ ಆಗಿ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯೋಗ, ಟೇಕ್ ಕೇರ್, ಬಾಯ್.